ಟೋಟೋ ಚಾನ್ ಮತ್ತೆ ಅವರ ಅಮ್ಮ ಹೊಸ ಶಾಲೆಯ ದ್ವಾರದಲ್ಲಿದ್ದಾರೆ. ಆ ಶಾಲೆಯನ್ನು ನೋಡಿ ಅವಳ ಮುಖ ಹೊಳಪಿನಲ್ಲಿ ಕೂಡಿತ್ತು. ಏಕೆಂದರೆ ಇದು ತುಂಬಾನೇ ಸ್ಪೆಷಲ್ ಶಾಲೆ. ಇಲ್ಲಿ ಕೊಠಡಿಗಳು ಹಳೆಯ ಟ್ರೈನ್ ಬೋಗಿಯಿಂದ ಮಾಡಲಾಗಿದೆ. ಯಾರಪ್ಪ ಈ ಟೋಟೋ ಚಾನ್, ಯಾಕೆ ಹೊಸ ಶಾಲೆಗೆ ಬಂದಿದ್ದಾಳೆ ಅಂತದೆಲ್ಲ ತಿಳ್ಕೊಬೇಕು ಅಂದ್ರೆ ಆಲ್ರೆಡಿ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಹಿಂದಿನ ಕಥೆಯನ್ನು ಹಾಕಿದೀವಿ. ಅದನ್ನ ನೋಡಿದ್ರೆ ಇನ್ನು ಈಸಿಯಾಗಿ ಅರ್ಥ ಆಗುತ್ತೆ. ಬನ್ನಿ ಈಗ ವಿಡಿಯೋ ಒಳಗೆ ಹೋಗೋಣ. ಹೊಸ ಶಾಲೆಯನ್ನು ನೋಡಿ ಖುಷಿಯಾಗಿ ಜೋರಾಗಿ ಕಿರ್ಚುತ್ತಾ ಅಮ್ಮ ಬಾ ಟ್ರೈನ್ ಒಳಗೆ ಹೋಗೋಣ ಅಂತ ಹೇಳಿದಳು. ಅದಕ್ಕೆ ಅವರ ಅಮ್ಮ ಅವಳ ಕೈಯನ್ನು ಹಿಡಿದು, ನೀನು ಫಸ್ಟ್ ಹೆಡ್ ಮಾಸ್ಟರ್ನು ಭೇಟಿ ಮಾಡಬೇಕು, ಸೈಲೆಂಟ್ ಆಗಿದ್ರೆ ಬಹುಶಃ ನಿನ್ನನ್ನು ಅವರು ಈ ಶಾಲೆಗೆ ಸೇರಿಸಿಕೊಳ್ಳುತ್ತಾರೆ ಅಂತ ಹೇಳಿದ ಕೂಡಲೇ ಅವಳ ಮುಖ ಸಬ್ಕಾಯ್ತು. ನೀನು ಹೇಳ್ದಂಗೆ ಸುಮ್ಮನೆ ಇರ್ತೀನಿ, ಆದ್ರೆ ನನಗೆ ಈ ಶಾಲೆ ತುಂಬಾನೇ ಇಷ್ಟ ಆಗಿದೆ. ಐ ಲೈಕ್ ದಿಸ್ ಸ್ಕೂಲ್. ಅದಕ್ಕೆ ಅವರ ಅಮ್ಮ ಮನ್ಸಲ್ಲಿ, ನಿನ್ಗೆ ಇಷ್ಟ ಆಗೋದು ಮುಖ್ಯ ಅಲ್ಲ, ಹೆಡ್ ಮಾಸ್ಟರ್ಗೆ ನಿನ್ನ ಇಷ್ಟ ಆಗ್ಬೇಕು, ಅದ್ರ ಜೊತೆಗೆ ಅವರು ಸೇರಿಸ್ಕೊಬೇಕು ಶಾಲೆಗೆ, ಅದೇ ಮುಖ್ಯ ಅಂತ ಹೇಳ್ಕೊಂತಿದ್ರು. ಹಾಗೆ ಅಮ್ಮ ಮಗಳು ಹೆಡ್ ಮಾಸ್ಟರ್ ಕೊಠಡಿಗೆ ನಡೆದುಕೊಂಡು ಹೋದರು. ಶಾಲೆ ತುಂಬಾ ದೊಡ್ಡದಾಗಿ ವಿಶಾಲವಾಗಿ ಇರಲಿಲ್ಲ. ಮರ ಗಿಡ ಹೂವಿನ ಒಳಗಿತ್ತು. ಅವರ ಆಫೀಸ್ ಕಲ್ಲಿನ ಮೆಟ್ಟಿಲುಗಳ ಮೇಲೆ ಸಣ್ಣ ರೂಮ್ ಆಗಿತ್ತು. ಹಾಗೆ ಟೋಟೋ ಚಾನ್ ಕೇಳುತ್ತಾಳೆ, ನಾವು ನೋಡಲು ಹೋಗುವ ವ್ಯಕ್ತಿ ಬಹುಶಃ ಅವರು ನಿಲ್ದಾಣದ ಮಾಸ್ಟರ್ ಆಗಿರ್ಬೇಕಲ್ವಾ? ಅದಕ್ಕೆ ಅವರಮ್ಮ ಯಾಕೆ ಅಂತ ಕೇಳಿದರು. ಅದಕ್ಕೆ ಅವಳು, ನೀನು ಅವರು ಹೆಡ್ ಮಾಸ್ಟರ್ ಅಂತ ಹೇಳಿದೆ, ಆದರೆ ಅವರು ಈ ಎಲ್ಲ ರೈಲುಗಳನ್ನು ಹೊಂದಿದ್ದಾರೆ ಅಂದ್ರೆ ಅವರು ನಿಲ್ದಾಣದ ಮಾಸ್ಟರ್ ಆಗಿರ್ತಾರಲ್ವಾ? ಆದರೆ ಅವರ ಅಮ್ಮಗೆ ಇದನ್ನೆಲ್ಲ ವಿವರಿಸಲು ಅವರಿಗೆ ಸಮಯನೇ ಇರಲಿಲ್ಲ. ನಗುತ್ತಾ ಮತ್ತೆ ತಾಳ್ಮೆಯಿಂದ, ನೀನೇ ಯಾಕೆ ಅವ್ರನ್ನ ಕೇಳಬಾರ್ದು ಅಂತ ಹೇಳಿದರು. ಮತ್ತೆ ನಿಮ್ಮ ತಂದೆಯೂ ಸಹ ವೈಲಿನ್ ನುಡಿಸ್ತಾರೆ, ಮತ್ತೆ ಹಲವಾರು ವೈಲಿನ್ಗಳು ನಮ್ಮ ಮನೆಯಲ್ಲಿದೆ, ಅದಕ್ಕೆ ನಮ್ಮ ಮನೆ ವೈಲಿನ್ ಅಂಗಡಿ ಆಗುತ್ತಾ, ನೀನೇ ಹೇಳು. ಅದಕ್ಕೆ ಅವಳು ಇಲ್ಲ ಇಲ್ಲ ಅಂತ ಹೇಳಿ ಈ ಎಪಿಸೋಡ್ ಅನ್ನು ಮುಗಿಸಿದರು. ಮುಂದಿನ ವಿಡಿಯೋದಲ್ಲಿ ಟೋಟೋ ಚಾನ್ ಸಾಹಸದ ಬಗ್ಗೆ ಮತ್ತು ಈ ಅದ್ಭುತ ರೈಲು ಶಾಲೆಯಲ್ಲಿ ಏನಾಗಿತ್ತು, ಅದ್ರ ಜೊತೆಗೆ ಹೆಡ್ ಮಾಸ್ಟರ್ ಅವಳನ್ನು ಶಾಲೆಗೆ ಸ್ವೀಕಾರ ಮಾಡಿದ್ರ ಅಂತದೆಲ್ಲ ತಿಳ್ಕೊಬೇಕು ಅಂದ್ರೆ ಸ್ಟೇ ಟ್ಯೂನ್ಡ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್.